ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತು ಕ್ರಂಚಿಯಾಗಿ ಈಸಿಯಾಗಿ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಆನಿಯನ್ಸ್ ಹಾಕ್ಕೊಳ್ಳೋಣ, ಕ್ಯಾಬೇಜ್ ಹಾಕ್ಕೊಳ್ಳೋಣ, ಕ್ಯಾರೆಟ್ ಹಾಕ್ಕೊಳ್ಳೋಣ, ಕ್ಯಾಪ್ಸಿಕಮ್, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಒಂದು ಸ್ವಲ್ಪ ಚಾಟ್ ಮಸಾಲ, ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಬ್ರೆಡ್ ತೊಗೊಳ್ಳಿ, ಅದಕ್ಕೆ ಬಟರ್ ಹಾಕ್ಕೊಳ್ಳೋಣ. ಈಗ ಬಟರ್ ಆದಮೇಲೆ ಗ್ರೀನ್ ಚಟ್ನಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಎಲ್ಲ ಕಡೆ ನೀಟಾಗಿ. ಈಗ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ವ, ಅದನ್ನೆಲ್ಲ ನೀಟಾಗಿ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ನೀಟಾಗಿ ಎಲ್ಲ ಕಡೆ. ಇನ್ನೊಂದು ಬ್ರೆಡ್ ಮೇಲೆ ಗ್ರೀನ್ ಕಲರ್ ಚಟ್ನಿ ಹಾಕ್ಕೊಳ್ಳೋಣ, ಹಾಗೆ ಇನ್ನೊಂದು ಮಾಡ್ಕೊಳ್ಳೋಣ ಫುಲ್ ನೀಟಾಗಿ. ಟೋಸ್ಟರ್ ಎತ್ಕೊಂಡಿದ್ದೀನಿ ನೋಡಿ, ಆನ್ ಮಾಡಿದ ತಕ್ಷಣ ರೆಡ್ ಆಗುತ್ತೆ. ಇದು ಹೀಟ್ ಆಗಿದ ತಕ್ಷಣ ಗ್ರೀನ್ ಕಲರ್ ಲೈಟ್ ಬರುತ್ತೆ ನೋಡಿ, ಗ್ರೀನ್ ಕಲರ್ ಲೈಟ್ ಬಂದಿದೆ. ಈಗ ಇದನ್ನು ತೆಕ್ಕೊಳ್ಳೋಣ ನೋಡಿ, ಫುಲ್ ಹೀಟ್ ಆಗಿದೆ. ಈಗ ಇದಕ್ಕೆ ಬಟರ್ ಸ್ವಲ್ಪ ಮೆಲ್ಟ್ ಮಾಡ್ಕೊಂಡಿದ್ದೀನಿ, ಅದನ್ನ ಹಾಕ್ಕೊಳ್ಳೋಣ. ಈಗ ಸ್ಯಾಂಡ್ವಿಚ್ ಪ್ಲೇಸ್ ಮಾಡ್ಕೊಳ್ಳೋಣ. ಮತ್ತು ಅದ್ರ ಮೇಲೆ ನೀಟಾಗಿ ಬಟರ್ ಸ್ಪ್ರೆಡ್ ಮಾಡ್ಕೊಳ್ಳೋಣ, ಕ್ರಂಚಿಯಾಗಿ ಬರುತ್ತೆ. ಈಗ ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ ನೋಡಿ, ರೆಡ್ ಬಂದಿದೆ ಮತ್ತು ಗ್ರೀನ್ ಬಂದರೆ ಆಫ್ ಮಾಡ್ಕೊಳ್ಳೋಣ. ಗ್ರೀನ್ ಬಂತು ನೋಡಿ, ರೆಡಿಯಾಗಿದೆ. ಇವಾಗ ಇದು ಓಪನ್ ಮಾಡ್ಕೊಳ್ಳೋಣ. ನೋಡಿ, ಬಿಸಿ ಬಿಸಿಯಾಗಿ ಬ್ರೆಡ್ ಟೋಸ್ಟ್ ರೆಡಿಯಾಗಿದೆ. ಕ್ರಂಚಿ ಗಾರ್ಡನ್ ಬ್ರೆಸ್ಟ್ ಸ್ಯಾಂಡ್ವಿಚ್ ರೆಡಿಯಾಗಿದೆ ನೋಡಿ, ಎಷ್ಟು ಸೂಪರಾಗಿ ಬಂದಿದೆ. ನೀವು ಮನೇಲಿ ಟ್ರೈ ಮಾಡಿ, ಹಾಗೆ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಮನೇಲಿ ಹೇಗೆ ಬಂದಿದೆ ಅಂತ. ಹಾಗೆ ಇದೇ ಥರ ಹೊಸ ಹೊಸ ಎಮ್ಮಿ ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.